ಶ್ರೀ ವಿಷ್ಣುವಿನ ದಶಾವತಾರ, ವಿಷ್ಣುವಿನ ಪ್ರೇಮಕತೆ, ವಿಷ್ಣುವಿನ ಅವತಾರಗಳ ರೋಚಕತೆ. ಹೌದು, ಕನ್ನಡದ ಕಿರುತೆರೆಯಲ್ಲಿ ವಿಷ್ಣುವಿನ ದಶಾವತಾರ ಬರ್ತಿದೆ. ಇದೇ ಅಕ್ಟೋಬರ್ 15ರಿಂದ ರಾತ್ರಿ 8ಕ್ಕೆ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೂ ಈ ಧಾರಾವಾಹಿ ಪ್ರಸಾರ ಆಗ್ತಿದೆ. ಇಂಜಿನಿಯರಿಂಗ್ ಮುಗಿಸಿ ಇಲ್ಲಿಗೆ ಬಂದಿದ್ದೀನಿ. ಇಷ್ಟು ಆರ್ಟಿಸ್ಟ್ಗಳಿಂದನೂ ಕಲಿಯೋದಕ್ಕೆ ಬಹಳ ಸಿಗ್ತಾ ಇದೆ. ಸೊ ಅನುಭವ ಇಲ್ಲಿವರೆಗೂ ಬಹಳ ಚೆನ್ನಾಗಿದೆ. ಎಷ್ಟೇ ಕಲಿತರೂ ಕಲಿಯೋದಕ್ಕೆ ಇನ್ನೂ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಕಲಿತಾನೇ ಇದ್ದೀವಿ ಪ್ರತಿದಿನ. ಆಗುತ್ತಿದೆ. ಕನ್ನಡದ ನಟರು ನಟಿಯರು ಈ ಧಾರಾವಾಹಿಯಲ್ಲಿ ಕೆಲಸ ಮಾಡಿದ್ದಾರೆ. ಕನ್ನಡ ಸೇರಿದಂತೆ ತಮಿಳು ಭಾಷೆಯಲ್ಲೂ ಈ ಸೀರಿಯಲ್ ನಿರ್ಮಾಣ ಆಗಿದೆ. ಈ ಧಾರಾವಾಹಿಯ ಬಗ್ಗೆ ತಿಳಿಸಲು ಅದ್ಧೂರಿ ಪತ್ರಿಕಾಗೋಷ್ಠಿ ನಡೆದಿದೆ. ಭಕ್ತಿ ಭಾವ ಮೂಡೋ ರೀತಿಯಲ್ಲಿಯೇ ಶ್ರೀಮನ್ ನಾರಾಯಣನ ಪೂಜೆ ಕೂಡ ನಡೆದಿದೆ. ನೃತ್ಯದ ಮೂಲಕ ಇಲ್ಲಿ ವಿಷ್ಣುವಿನ ದಶಾವತಾರದ ಚಿತ್ರಣವೂ ಪ್ರದರ್ಶನ ಆಗಿದೆ. ವಿಷ್ಣು ಪಾತ್ರಧಾರಿ ಅಮಿತ್ ಕಶ್ಯಪ್ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಕೆಲವೊಂದ್ಸರಿ ಕೆಲವೊಂದು ಹಾಗೆ ಬರುತ್ತೆ, ಕೆಲವೊಂದಕ್ಕೆ ನನಗೆ ಗೊತ್ತಾಗಲ್ಲ. ನಾನು ಹಾಗೆ ಕೇಳ್ಕೊಳ್ಳೋದು ಒಂದೇನೇ. ಆಗ ನಿನ್ನನ್ನು ನಾನು ಜನರ ಮುಂದೆ ತೋರಿಸ್ಬೇಕು ಅಂತ ಹೊರಟಿದ್ದೀನಿ. ನೀನು ಹೇಗೆ ನನ್ನ ಕೈಲಿ ಮಾಡಿಸ್ತೆ ನಾನು ಅದನ್ನು ಮಾಡ್ತೀನಿ ಅಂತ ಅಷ್ಟೇ ನಾನು ಹೇಳ್ಬಿಟ್ಟು ಮಾಡೋದು. ಕೆಲವೊಂದ್ಸರಿ ಓಕೆ ಆಗುತ್ತೆ, ಕೆಲವೊಂದ್ಸಲಿ ಓಕೆ ಆಗಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್. ಶ್ರೀಲಕ್ಷ್ಮಿ ಪಾತ್ರಧಾರಿ ನಟಿ ನಿಶಾ ತಮ್ಮ ಬದುಕಿನಲ್ಲಿ ವಿಷ್ಣು ಆರಾಧನೆ ಎಷ್ಟು ಹಾಸು ಹೊಕ್ಕಿದೆ ಅಂತಲೂ ಹೇಳ್ಕೊಂಡಿದ್ದಾರೆ. ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಚೈಲ್ಡ್ ಆರ್ಟಿಸ್ಟ್ ಆಗಿ, ಜಾಕಿಲಿ ಕುರುಡಿಯಾಗಿ ಮಾಡಿದೆ. ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದ್ರು ದಿಸ್ ಇಸ್ ಲೈಕ್ ಅ ಹೋಲ್ ನ್ಯೂ ವರ್ಲ್ಡ್. ಯಾಕೆಂದರೆ ಇಲ್ಲಿ ದೇವರಾಗಿ ನಾವು ಮಾಡ್ತಾ ಇರುವಾಗ ಲಿಮಿಟೇಷನ್ಸ್ ಇರುತ್ತೆ. ಒಂದು ಸೀನ್ ಮಾಡಿದ ತಕ್ಷಣ ಇಲ್ಲ ನೀನು ಲಕ್ಷ್ಮಿ ಥರ ಮಾಡ್ತಿಲ್ಲ ಅಂತಾರೆ. ಬಟ್ ಲಕ್ಷ್ಮಿ ಹೇಗೆ ಮಾಡ್ತಾಳೆ ಅನ್ನೋದು ಇಟ್ಸ್ ಅ ಬಿಗ್ ಕ್ವೆಶನ್ ಮಾರ್ಕ್. ಯಾರೂ ನೋಡಿಲ್ಲ. ಸೊ ಇಟ್ಸ್ ಬಿನ್ ಅ ಪ್ರಾಸೆಸ್ ಆಫ್ ಲರ್ನಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ಯಾರೆಕ್ಟರ್ ಇಟ್ ಸೆಲ್ಫ್. ಡೈರೆಕ್ಟರ್ ತುಂಬ ಹೆಲ್ಪ್ ಮಾಡ್ತಾರೆ, ಕ್ರಿಯೇಟಿವ್ ಟೀಮ್ ತುಂಬ ಹೆಲ್ಪ್ ಮಾಡ್ತಾರೆ, ಕೋ ಆರ್ಟಿಸ್ಟ್ಗಳು ಇನ್ಪುಟ್ಸ್ ಕೊಡ್ತಾರೆ. ಸೊ ಐ ಆಮ್ ಸ್ಟಿಲ್ ಇನ್ ದ ಪ್ರಾಸೆಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಲಕ್ಷ್ಮಿ. ಇಟ್ಸ್ ಬಿಕಮ್ ಅ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಅವರು ವಿಷ್ಣು ಆಗಿರೋದಾಗಲಿ ಅಥವಾ ನಾನು ಲಕ್ಷ್ಮಿ ಆಗಿರೋದಾಗಲಿ, ಬೆಳಗ್ಗೆ ಸೆಟ್ಟಿಗೆ ಹೋಗ್ತೀವಿ, ಮೆಡಿಟೇಟ್ ಮಾಡ್ತೀವಿ, ಕಾಸ್ಟ್ಯೂಮ್ ಹಾಕ್ಕೊತೀವಿ, ಆ್ಯಂಡ್ ದಟ್ಸ್ ಇಟ್. ಬಿಸ್ನೆಸ್ ಹೆಡ್ ರಾಘವೇಂದ್ರ ಹುನ್ಸೂರ್ ಇಡೀ ಧಾರಾವಾಹಿಯ ನಿರ್ಮಾಣ ಕತೆ ಹೇಳಿದ್ರು. ಬನ್ನಿ ನೋಡೋಣ. ದಶಾವತಾರವನ್ನು ಕಟ್ಕೊಡೋದೇ ದೊಡ್ಡ ಕೆಲಸ ಆಗುತ್ತೆ. ಅಂದ್ರೆ ಅದರ ಆಳ ಮತ್ತು ವಿಸ್ತಾರ ತುಂಬಾ ಇದೆ. ಅದರ ಪುರಾಣದ ಪುಸ್ತಕಗಳನ್ನು ಓದ್ತಿದ್ದ ಹಾಗೆ ರಿಸರ್ಚ್ ಟೀಮ್ ಹೇಳುವಂತ ಕಥೆಗಳು ಪ್ರತಿ ಅಧ್ಯಾಯವನ್ನು ಕೂಡ ಒಂದೊಂದು 300 ಎಪಿಸೋಡ್ಗಳನ್ನು ಮಾಡಬಹುದು. ಅದನ್ನ ಒಂದು 350-400 ಎಪಿಸೋಡ್ಗಳಿಗೆ 10 ಅವತಾರಗಳನ್ನ ತಂದಿಡುವಂತಹ ಕೆಲಸ. ಇಲ್ಲೇ ಒಂದು ರಾಮಾಯಣ ಬರುತ್ತೆ, ಒಂದು ಮಹಾಭಾರತ ಬರುತ್ತೆ. ಅವೆಲ್ಲವನ್ನೂ ಒಂದು ಪ್ರಾಜೆಕ್ಟ್ ಅಲ್ಲಿ ಕಟ್ಕೊಡುವಂಥದ್ದು ದೊಡ್ಡ ಚಾಲೆಂಜ್ ಇತ್ತು. ಅಂಡ್ ಆ ಚಾಲೆಂಜ್ ನಮ್ಮನ್ನು ಆಕ್ಚುಲಿ ಎಕ್ಸೈಟ್ ಮಾಡಿದಂಥದ್ದು. ಸೊ ಆ ಖುಷಿನಲ್ಲೇ ಪ್ರತಿ 50-60 ಎಪಿಸೋಡ್ಗಳಿಗೆ ಒಂದೊಂದು ಅವತಾರ ಬದಲಾಗ್ತಾ ಹೋಗುತ್ತೆ. ಆ್ಯಂಡ್ ಇಡೀ ಕಥೆಯನ್ನ ನಿರೂಪಣೆಯನ್ನು ನಾವು, ಯಾಕಂದ್ರೆ ಇದು ಯಾವುದಕ್ಕೂ ಒಂದು ಆಧಾರ ಇಲ್ಲ. ಅಂದ್ರೆ ಪ್ರತಿಯೊಬ್ಬರು ಒಂದೊಂದು ತರನಾದ ವಿಷಯದಲ್ಲಿ ಕಥೆಗಳನ್ನು ಹೇಳಿ ಧಕ್ಕೆ ಆಗದೆ, ಯಾರ ನಂಬಿಕೆಗಳಿಗೂ ಧಕ್ಕೆ ಆಗದೆ ಇದನ್ನ ಕಟ್ಕೊಡುವಂಥದ್ದು ದೊಡ್ಡ ಜವಾಬ್ದಾರಿಯಾಗಿತ್ತು. ಹಾಗಾಗಿ ತಿಂಗಳಾನುಗಟ್ಟಲೆ ರಿಸರ್ಚ್ ಅನ್ನ ಮಾಡಿ ಎಲ್ಲ ಅಥೆಂಟಿಕ್ ರಿಸರ್ಚ್ ಅನ್ನ ಒಟ್ಟಿಗೆ ಇಟ್ಟುಕೊಂಡು ಈ ಕಥೆಯನ್ನು ಕಟ್ತಿದ್ದೇವೆ. ಆ್ಯಂಡ್ ಇದರ ಇಡೀ ನಿರೂಪಣೆಯ ಶೈಲಿ, ಇಡೀ ಕಥೆಯನ್ನು ಹೇಳುವಂಥದ್ದು, ಅಂದ್ರೆ ಪಾಯಿಂಟ್ ಆಫ್ ವ್ಯೂ ಲೆನ್ಸ್ ಅಂತ ಹೇಳ್ತೀವಿ ಅದನ್ನ, ಕಥೆಯನ್ನು ಹೇಳುವಂತಹ ನರೇಟಿವ್ ಸ್ಟೈಲ್ ವಿಷ್ಣು ಮತ್ತು ಲಕ್ಷ್ಮಿಯ ಪ್ರೇಮದ ಕಥೆಯ ಮೂಲಕ ದಶಾವತಾರವನ್ನು ತೋರಿಸುವಂತಹ ಕೆಲಸ ಮಾಡ್ತಿದ್ದೇವೆ.